ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಈಸಿಯಾಗಿ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಅಂಗಡಿಲಿ ಸಿಗುತ್ತೆ ಈ ಥರ ಪಾಪ್ಕಾರ್ನ್ದು ಜೋಳ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಅಥವಾ ಬಾಣಲಿ ಏನಾದರೂ ಇಟ್ಕೊಬೋದು. ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಾಗುತ್ತೆ. ನೋಡಿ, ಎಣ್ಣೆ 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ಕಲರ್ ಬರುತ್ತೆ ಅಂತ ಅಷ್ಟೇ. ನೋಡಿ, ಈಗ ಈ ಜೋಳ ಏನಿರುತ್ತೆ ಅದನ್ನು ಅದಕ್ಕೆ ಹಾಕಿ. ಅಂಗಡಿಗಳಲ್ಲಿ ಸಿಗುತ್ತೆ, ಡಿಮಾರ್ಟ್ಗಳಲ್ಲಿ ಎಲ್ಲ ಸಿಗುತ್ತೆ. ನೋಡಿ, ಈ ಥರ ಎಲ್ಲ 2 ನಿಮಿಷ ಬಿಟ್ಟರೆ ಕುಕ್ಕರ್ ಮುಚ್ಚಿ. ಸ್ವಲ್ಪ ಉರಿ ಕಡಿಮೆ ಇಟ್ಟಿರಬೇಕು. ಸಿಮ್ಗಿಂತ ಒಂಚೂರು ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಉರಿ ಜಾಸ್ತಿ ಇಟ್ಟರೆ ಕೆಳಗಡೆ ಎಲ್ಲ ಸೀದಂಗೆ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ಅಂಗಡೀಲಿ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ನೋಡಿ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಅಚ್ಕಾರದ ಪುಡಿ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಂಗೆ. ಸ್ವಲ್ಪ ಉಪ್ಪು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಉಪ್ಪಾದ್ರೂ ಸ್ವಲ್ಪ ತಿನ್ನೋಕ್ಕಾಗಲ್ಲ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿರೋ ಅಂಥ ಪಾಪ್ಕಾರ್ನ್ ರೆಡಿ. ನಾವು ಅಂಗಡೀಲಿ ತಂದರೆ ಇದಕ್ಕೆ ತುಂಬಾ ದುಡ್ಡಾಗುತ್ತೆ. ಮನೆಯಲ್ಲಿ ಅಂದರೆ ಒಂದು ಪಾಕೆಟ್ ಅದು ಒಂದು 40 ರೂಪಾಯಿ 30 ರೂಪಾಯಿ ಇರುತ್ತೆ ಅಷ್ಟೇ. ಮಾಡಿದ್ರೆ ಮನೆಯವರೆಲ್ಲ ತಿನ್ಬೋದು. ನೋಡಿ, ರೆಡಿಯಾಗಿದೆ. ನೋಡಿ, ಬೌಲ್ಗೆ ಹಾಕ್ತಾಯಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.